ಸಾಮಾನ್ಯವಾಗಿ ನಾವು ಹೆಚ್ಚು ಹೊತ್ತು ರಾತ್ರಿ ಮಲಗ್ತೇವೆ, 6ರಿಂದ 8 ತಾಸು ಹೀಗೆ ಮಲಗ್ತೇವಲ್ವಾ. ಆವಾಗ ನಾವು ಹೇಗೆ ಮಲಗ್ತೇವೆ ನೋಡಿ, ಅಂಗಾತವಾಗಿ ಹೆಚ್ಚು ಹೊತ್ತು ಮಲಗ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ರೂಢಿಯಲ್ಲಿರೋದು ಅಂಗಾತವಾಗಿ ಮಲಗೋದು. ಹೇಗೆ ಅಂಗಾತವಾಗಿ ಮಲಗ್ತೀವಿ? ಬೆನ್ನು ನೆಲಕ್ಕೆ ಮಾಡಿ. ಇಲ್ಲಿ ಒಂದು ಸೂಚನೆ ಏನು ಹೇಳಿದ್ರೆ, ಯಾರಿಗೆ ಬೆನ್ನು ನೋವಿದೆಯೋ ಅಥವಾ ಯಾರು ಬೆನ್ನು ನೋವಿನಿಂದ ಬಳಲುತ್ತಾ ಇರ್ತಾರೋ ಅಂಥವರು ಈ ರೀತಿಯ ಹಾರ್ಡ್ ಫೇಸಲ್ಲಿ ಮಲಗಬೇಕು. ಅಂದರೆ ನೆಲದ ಮೇಲೆ ಜಮಖಾನ ಹಾಕಿ ಮಲಗಬೇಕು. ಈ ದಪ್ಪನೆಯ ಕುರ್ಲಾನ್ ಬೆಡ್ಗಳು ಅಥವಾ ಫೋಮ್ ಬೆಡ್ಗಳು, ಆ ರೀತಿ 2 ಇಂಚು 8 ಇಂಚು 10 ಇಂಚು ಇರುವ ಫೋಮ್ ಬೆಡ್ಗಳ ಮೇಲೆ ಮಲಗಿದ್ರೆ ಏನಾಗುತ್ತೆ, ಬೆನ್ನಿಗೆ ಇನ್ನೆಷ್ಟು ಡ್ಯಾಮೇಜ್ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ಬೆನ್ನು ನೋವು ಕಡಿಮೆ ಆಗೋದಿಲ್ಲ. ಹಾಗಾಗಿ ಯಾರಿಗೆ ಬೆನ್ನು ನೋವು ಇದೆಯೋ ಅವರು ಈ ರೀತಿಯಾಗಿ ಹಾರ್ಡ್ ಫೇಸಲ್ಲಿ ಮಲಗಬೇಕು. ನಿಮಗೆ ಕೆಳಗೆ ಮಲಗಲಿಕ್ಕೆ ಕಷ್ಟ ಆಗುತ್ತೆ ಆದರೆ ನೀವು ಕಾಟ್ ಮೇಲೆ ಮಲಗಿ, ಆದರೆ ಹಾಸಿಗೆಯನ್ನು ತೆಗೆದು ಆ ಕಾಟ್ ಮೇಲೆ ಜಮಖಾನವನ್ನು ಹಾಸಿ ಆರಾಮದಲ್ಲಿ ಮಲ್ಕೊಳ್ಳಿ. ಈಗ ನೋಡಿ, ಸಾಮಾನ್ಯವಾಗಿ ನಾವು ಅಂಗಾತ್ವ ಮಲಗ್ತೀವಿ. ಹೇಗೆ ಮಲಗ್ತೀವಿ? ಒಂದು ಕಾಲು ಎಲ್ಲೋ ಇಡ್ತೀವಿ, ಇನ್ನೊಂದು ಕಾಲು ಎಲ್ಲೋ ಇಡ್ತೀವಿ, ಕೈ ಎಲ್ಲೋ ಇಡ್ತೀವಿ. ನೋಡಿ ಎಷ್ಟು ರಾಂಗ್ ಪೋಸ್ಚರ್ ಇದೆ ಅಲ್ವಾ. ಅಲ್ಲಿ ಏನಾಗುತ್ತೆ, ಬೆನ್ನಿನ ಮೂಲದಲ್ಲಿ ಮತ್ತೆ ಪುನಃ ಎಳೆಯಲ್ಪಡುತ್ತೆ. ಅಲ್ಲಿ ಒಂದು ವಕ್ರತೆಯ ಒಂದು ಒತ್ತಡದ ಒಂದು ವಾತಾವರಣ ಬೆನ್ನಿನ ಮೂಲಕ ಬರುತ್ತೆ. ಎಲ್ಲ ವರ್ಟೆಬ್ರಾ ಕಾಲಮ್ಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ ಈ ರೀತಿ ಮಲಗಿದಾಗ. ಹಾಗಾದರೆ ಈ ರಾಂಗ್ ಪೋಸ್ಚರಿಂದ ಅಂದರೆ ತಪ್ಪು ಕ್ರಮದ ಮಲಗುವಿಕೆಯಿಂದ ಸರಿಯಾದ ಕ್ರಮದಲ್ಲಿ ಹೇಗೆ ಮಲಗಬೇಕು ನಾವು ಅಂಗಾತ ಮಲಗೋದಾದರೆ, ಅದಕ್ಕೊಂದು ಸಣ್ಣ ಉಪಾಯ ಇದೆ. ಮನೆಯಲ್ಲಿ ದಿಂಬುಗಳಿರ್ತವೆ, 2-3 ದಿಂಬುಗಳನ್ನು ಒಂದರ ಮೇಲೊಂದು ಇಟ್ಕೊಳ್ಳಿ. ನಿಮ್ಮ ಎದೆಯ ಮಟ್ಟಕ್ಕೆ ಬರುವ ಹಾಗೆ ಇರಬೇಕು. ಅಥವಾ ಈ ರೀತಿಯ ಒಂದು ಬುಲ್ಸ್ಟರ್ ಅಥವಾ ರೌಂಡ್ ಆಗಿರುವ ಕಾಟನ್ ಬುಲ್ಸ್ಟರ್ ಅನ್ನು ಇಟ್ಕೊಳ್ಳಿ. ಇದನ್ನು ನಿಮ್ಮ ತೊಡೆಯ ಹಿಂಭಾಗಕ್ಕೆ ತಗೊಂಡು ಆ ಪೃಷ್ಠಕ್ಕೆ ತಾಗುವಂತೆ ಎಳ್ಕೋಬೇಕು. ಆಮೇಲೆ ಅದರ ಮೇಲೆ ನಿಮ್ಮ ತೊಡೆಯ ಭಾಗವನ್ನಿಟ್ಟು ಈ ರೀತಿ ಮಂಡಿಗಳನ್ನು ಸ್ವಲ್ಪ ಆರಾಮದಲ್ಲಿ ಇಟ್ಕೊಂಡು ತಲೆಯ ಕೆಳಗಡೆಗೆ ಸಣ್ಣ ದಿಂಬಿಟ್ಕೊಳ್ಬೇಕು. 1 ಇಂಚು ಅಥವಾ 2 ಇಂಚಿನ ಒಳಗೆ ಇರಬೇಕು ಹೊರತು ದಪ್ಪ ಇರಬಾರ್ದು ಮತ್ತು ಗಟ್ಟಿ ಇರಬಾರ್ದು. ದಿಂಬು ತುಂಬ ಕಾಟನ್ ಹತ್ತಿಯಿಂದ ಮಾಡಿರ್ಬೇಕು ಅದನ್ನು. ಆಮೇಲೆ ಮಲಗುವಾಗ ನಿಮ್ಮ ಈ ಭುಜ ಮತ್ತು ಈ ಪಿಲ್ಲೋ ನೋಡಿ ಹೀಗೆ ದೂರ ಇರಬಾರ್ದು. ಭುಜಕ್ಕೆ ನಿಮ್ಮ ಈ ದಿಂಬು ತಾಗಿರಬೇಕು. ಅವಾಗೇನಾಗತ್ತೆ, ನಿಮ್ಮ ಸರ್ವೈಕಲ್ ರೀಜನ್, ನಿಮ್ಮ ಕುತ್ತಿಗೆ ಭಾಗ ಒತ್ತಡ ಆಗೋದಿಲ್ಲ, ಅಲ್ಲಿ ಆರಾಮ್ ಅನಿಸುತ್ತೆ. ಹಾಗಾಗಿ ಮಲಗುವಾಗ ಈ ದಿಂಬಿನ ಸ್ಥಿತಿಯನ್ನು ಕೂಡ, ದಿಂಬು ಇಟ್ಕೊಳ್ಳುವ ಸ್ಥಿತಿಯನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಮತ್ತು ಈ ರೀತಿ ಒಂದು ಬುಲ್ಸ್ಟರ್ ಆಗಿರ್ಬೋದು ಅಥವಾ ಈ ರೀತಿ ದಿಂಬುಗಳನ್ನು ನೀವು ಇಟ್ಕೊಂಡು ಆರಾಮದಲ್ಲಿ ಮಲಗಬಹುದು. ಈ ರೀತಿ ಮಲಗಿದಾಗ ನೀವು ಬೆಳಗ್ಗಿನವರೆಗೂ ಸುಖನಿದ್ರೆಯನ್ನು ಹೊಂದುತ್ತೀರಾ. ಇದು ಮಲಗುವ ಸ್ಥಿತಿಯಲ್ಲಿ ಸರಿಯಾದ ಕ್ರಮವನ್ನು ನಡೆಸ್ಕೊಳ್ಬೇಕು.